ನಾನು ದೀಪೋತ್ಸವಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗೆ ಈ ತರ ನೋಡಿ ನನಗೆ ಮನಸ್ಸಿಗೆ ಬಹಳ ಬೇಜಾರಾಯ್ತು. ಯಾಕಪ್ಪ ಅಂದ್ರೆ ಈ ಅನ್ನನ ವೇಸ್ಟ್ ಮಾಡ್ತಾ ಇದ್ರು. ಒಬ್ಬ ರೈತ ಈ ಅನ್ನನ ಬೆಳೆಯಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರ ಅಂತಂದು ನಾವು ತಿಳ್ಕೊಬೇಕಾಗುತ್ತೆ. ಸ್ನೇಹಿತರೆ, ನಿಮಗೆ ಎಷ್ಟು ಹಸಿವಾಗಿರುತ್ತೋ ಅಷ್ಟೇ ತಟ್ಟೆಯಲ್ಲಿ ಹಾಕ್ಸ್ಕೊಂಡು ಊಟ ಮಾಡಿ. ನನ್ನ ಮುಂದಿನ ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ನಮಸ್ಕಾರ ಕರ್ನಾಟಕ. ಸೊ ಬೆಳಗ್ಗೆ ಏನು ಬಂತಂದ್ರೆ ನಂದು ಫಸ್ಟ್ ಕೆಲಸ ಬಂದಿದ್ದು ಏರ್ಟೆಲ್ ಇಂದ ಜಿಯೋಗೆ ಪೋರ್ಟ್ ಮಾಡ್ರಿ ಅಂತಂದು ಕಸ್ಟಮರ್ ಫೋನ್ ಮಾಡಿದ್ರು. ಸೊ ಇದನ್ನ ಸಕ್ಸಸ್ಫುಲಿ ಆಗಿ ಏರ್ಟೆಲ್ ಇಂದ ನಾನು ಜಿಯೋಗೆ ಪೋರ್ಟ್ ಮಾಡಿದ್ದೀನಿ. ಸೊ ಕಸ್ಟಮರಿಗೆ ಕೊಡ್ತಾ ಇದ್ದೀನಿ ಸಿಮ್ನ. ಸೊ ಈ ವಿಡಿಯೋನ ನಾನು ಯೂಟ್ಯೂಬ್ ಚಾನಲ್ ಇದೆ, ಸೊ ಅದಕ್ಕೆ ಅಪ್ಲೋಡ್ ಮಾಡ್ಬೋದಾ? ನಿಮ್ದು ಯಾವುದೇ ರೀತಿ ಅಬ್ಜೆಕ್ಷನ್ ಇಲ್ಲ? ಹೊಸ ಕನೆಕ್ಷನ್ ಇತ್ತು, ಸೊ ಹಾಗಾಗಿ ಕುಮಾರನ ಹತ್ರ ಅಷ್ಟು ಐಟಮ್ನ ಕಲೆಕ್ಟ್ ಮಾಡ್ಕೊಂಡೆ. ಎಂತದ ಗುರ್ರಂತಿತ್ತ ಅಂತದೆ. ಸ್ನೇಹಿತರೆ, ಇದು ಅಷ್ಟು ಫಿಟ್ಟಿಂಗ್ ಮಾಡ್ಕೊಂಡೀನಿ. ಇವರು ಕೂಡ ಹೆಲ್ಪ್ ಮಾಡಿದ್ರು ಫಿಟ್ಟಿಂಗಿಗೆ. ಇದು ನಂದು ಡ್ರಿಲ್ಲಿಂಗ್ ಮಷೀನು. ಇದು ನಮ್ಮ ಅಪ್ಪಾಜಿಯವ್ರು ಕೊಡಿಸಿದ್ದು. ಸೊ ಈಗ ಇದನ್ನು ಹ್ಯಾಮರಿಂಗ್ ಹಾಕ್ಕೊಂತಿದ್ದೀನಿ. ಸೊ ಈ ಕಡೆ ಮಾಡಿದರೆ ಸ್ಕ್ರೂಗೆ, ಇಲ್ಲ ತಗೋಬ ಕರೆಕ್ಟಾಗಿ ಕೂತ್ಕೊಂಡಿನಿ. ಸ್ನೇಹಿತರೆ, ಇದು ಗಟ್ಟಗಳನ್ನ ಸೊ ಇದು ಬೋಲ್ಟ್ನ ಸೊ ಇದರಲ್ಲಿ ಹಾಕ್ತಿದ್ದೀನಿ ಈಗ. ಸ್ನೇಹಿತರೆ, ಎರಡನೇದು ಬೋಲ್ಟ್ ಕೂಡ ಸೊ ಇಲ್ಲಿ ಹಾಕಿದ್ದೀನಿ. 90 ಡಿಗ್ರಿ ಸ್ಟ್ರೈಟ್ ಇರಬೇಕು. ಇದು ಬೆಂಡಿಂಗ್ ಮಾಡ್ಕೊಂಡು ಸೊ ಮಾರ್ಕಿಂಗ್ ಮಾಡ್ಕೊತೀನಿ. ಸ್ನೇಹಿತರೆ, ಮಾರ್ಕಿಂಗ್ ಮಾಡ್ಕೊಂಡಿನಿ. ಈಗ ಟೈಟ್ ಮಾಡಬೇಕು. ಸೊ ಇವಾಗ ಬೋಲ್ಟ್ನ ಹಾಕ್ತಿದ್ದೀನಿ. ಸ್ನೇಹಿತರೆ, ಫುಲ್ ಟೈಟ್ ಇದೆ. ಏನದು? ಸಲ್ರಿ ಮಠ